ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೊದಲ ಟೆಸ್ಟ್ ಪಂದ್ಯ ಇನ್ನು 3 ದಿನಕ್ಕೆ ಪಂದ್ಯವನ್ನ ಮುಗಿಸಿರುವಂತದ್ದು ಟೀಂ ಇಂಡಿಯಾ. ನೋಡಿ, 3 ದಿನಕ್ಕೆ ಪಂದ್ಯವನ್ನ ಮುಗಿಸಿದ ಟೀಂ ಇಂಡಿಯಾ ಭಾರತಕ್ಕೆ ಇನ್ನಿಂಗ್ಸ್ ಹಾಗೂ 140 ರನ್ ಭರ್ಜರಿ ಜಯ ಸಿಕ್ಕಿತು. ಅಹಮದಾಬಾದ್ ಅಂಗಣದಲ್ಲಿ ಭಾರತ ಭರ್ಜರಿ ಬೌಲಿಂಗ್ ಅನ್ನು ಮಾಡಿದೆ. ಸಿರಾಜ್ 3, ಕುಲ್ದೀಪ್ 3, ಜಡೇಜಾ 4 ವಿಕೆಟ್ ಅನ್ನ ಹೊಡೆದಿರುವಂತದ್ದು. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಜಯ ಸಾಧಿಸಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ 162 ರನ್ಗಳಿಗೆ ಆಲ್ಔಟ್ ಆಗಿದ್ರು. ಇದಕ್ಕೆ ಉತ್ತರವಾಗಿ ಪ್ರಥಮ ಇನ್ನಿಂಗ್ಸ್ ಆಡಿದ ಟೀಂ ಇಂಡಿಯಾ ಪರ ಕೆಎಲ್ ರಾಹುಲ್ 100 ಹಾಗೆ ಧ್ರುವ್ ಜುರೇಲ್ 125, ರವೀಂದ್ರ ಜಡೇಜಾ 104 ಶತಕವನ್ನ ಸಿಡಿಸಿದ್ರು. ಈ ಶತಕಗಳ ನೆರವಿನೊಂದಿಗೆ ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ 448 ರನ್ ಗಳಿಸಿ ಡಿಕ್ಲೇರ್ ಅನ್ನ ಘೋಷಿಸಿತು. ಇನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 286 ರನ್ಗಳ ಹಿನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ವೆಸ್ಟ್ ಇಂಡೀಸ್ ತಂಡ ನಿರೀಕ್ಷಿತ ಆರಂಭ ಪಡೆದಿರಲಿಲ್ಲ. ಕೇವಲ 24 ರನ್ಗಳು ಸಿಗುವಷ್ಟರಲ್ಲಿ ಆರಂಭಿಕವಾದಂತಹ ತೇಜ್ ರೈನ್ ಚಂದ್ರಪಾಲ್ 8 ಹಾಗೂ ಜಾನ್ ಕ್ಯಾಂಪೆಲ್ 14 ಪೆವಿಲಿಯನ್ ಸೇರಿದ್ರು. ಇದರ ಬೆನ್ನಲ್ಲೇ ಬ್ರಾಂಡನ್ ಕಿಂಗ್ 5 ಸಹ ವಿಕೆಟ್ ಅನ್ನ ಒಪ್ಪಿಸಿದ್ರು. ಇನ್ನು ನಾಯಕ ರೋಸ್ಟನ್ ಚೇಸ್ 1 ಹಾಗೂ ಶಾಯ್ ಹೋಪ್ 1 ಬಂದ ವೇಗದಲ್ಲಿ ಹಿಂತಿರುಗಿದ್ರು. ಈ ಹಂತದಲ್ಲಿ ಜೊತೆಗೂಡಿದ ಆಲಿಕ್ ಅಥನಾಯ್ ಹಾಗೂ ಜಸ್ಟಿನ್ ಗ್ರೀಸ್ 50 ರನ್ಗಳ ಜೊತೆಯಾಟವಾಡಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್. ಮಲ್ಲಿಕಾರ್ಜುನ್, ಇನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಜಯವನ್ನ ಸಾಧಿಸಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ದೀಪ್ತಿ, ಟೀಮ್ ಇಂಡಿಯಾ ಜಗತ್ತಿನ ನಂಬರ್ 1 ಟೀಮ್ ಯಾಕೆ ಅನ್ನೋದಕ್ಕೆ ಈ ಒಂದು ಪಂದ್ಯ ಸಾಕ್ಷಿ ಅಂತ ಹೇಳ್ಬೋದು. ನೋಡಿ, ಇತ್ತೀಚೆಗೆ ನಾವು ಏಷ್ಯಾ ಕಪ್ ನ ಗೆದ್ದು ಬಂದ್ವಿ. ಅದಾದ ನಂತರ ಭಾರತ ಯಾವ ರೀತಿಯಾಗಿ ಆಡುತ್ತೆ ಟೆಸ್ಟ್ ನ ಅನ್ನೋದಕ್ಕೆ ಈ ಒಂದು ಮ್ಯಾಚ್ ಅಂದ್ರೆ ಅಹಮದಾಬಾದ್ ನಲ್ಲಿ ನಡೀತಾ ಇರುವಂತಹ ಮ್ಯಾಚ್ ಸಾಕ್ಷಿಯಾಗಿದೆ. ಪ್ರಮುಖ ಆಟಗಾರರು ರಿಟೈರ್ಮೆಂಟ್ ಕೊಟ್ಟಿದ್ರು. ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು. ಅದಾದ ನಂತರ ಯಂಗ್ ಇಂಡಿಯಾ ಯಾವ ರೀತಿಯಾಗಿ ಆಡುತ್ತೆ ಅನ್ನುವಂತ ಒಂದು ಕುತೂಹಲ ಇತ್ತು. ಆ ಕುತೂಹಲಕ್ಕೆ ತೆರೆ, ಯಾಕೆಂದ್ರೆ ಭಾರತ ತನ್ನ ತವರು ನೆಲದಲ್ಲಿ ಯಾವತ್ತು ಟೆಸ್ಟ್ ಪಂದ್ಯವನ್ನ ಬಿಟ್ಕೊಡಲ್ಲ ಅನ್ನೋದಕ್ಕೆ ಈ ಒಂದು ಪಂದ್ಯ ಸಾಕ್ಷಿ ಆಯ್ತು. ದುರ್ಬಲ ಅನಿಸ್ಕೊಂಡಿರ್ಬೋದು ವೆಸ್ಟ್ ಇಂಡೀಸ್, ಆದ್ರೆ ಘಟಾನುಘಟಿ ಆಟಗಾರ ಇಲ್ಲದೆ ಇರ್ಬೋದು. ಬಟ್ ಯಂಗ್ ಪ್ಲೇಯರ್ಸ್ ಒಳ್ಳೆ ಫಾರ್ಮ್ ಮೇಂಟೈನ್ ಮಾಡ್ತಾರೆ. ಭಾರತ ವಿರುದ್ಧ ಒಂದು ಸ್ಪರ್ಧಾತ್ಮಕವಾದಂತಹ ಆಟವನ್ನ ಆಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅದ್ಯಾವುದೂ ಕೂಡ ನಡೀಲಿಲ್ಲ. 3 ದಿನಕ್ಕೆ ಈ ಒಂದು ಟೆಸ್ಟ್ ಅಂತ್ಯ ಆಯ್ತು. ಅಹಮದಾಬಾದ್ ನಲ್ಲಿ ನಡೆದಂತಹ ಪಂದ್ಯ ಭಾರತದ ಪರ ಆಯ್ತು. ಮೊದಲ ಇನ್ನಿಂಗ್ಸ್ ಆರಂಭಿಸಿದಂತಹ ವೆಸ್ಟ್ ಇಂಡೀಸ್ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿತು. ಕೇವಲ 162 ರನ್ಗಳಿಗೆ ಆಲ್ಔಟ್ ಆಯ್ತು. ಇದರಲ್ಲಿ ಬೂಮ್ರಾ 3 ವಿಕೆಟ್ ನ ಪಡೆದುಕೊಂಡ್ರೆ, ಸಿರಾಜ್ 4 ವಿಕೆಟ್ ನ ಪಡೆದಿದ್ರು. ಇನ್ನು ಕುಲ್ದೀಪ್ ಕೂಡ 2 ವಿಕೆಟ್ ಅನ್ನ ಪಡೆದುಕೊಂಡು ಭಾರತದ ಪರ ಭರ್ಜರಿಯಾಗಿ ಬೌಲಿಂಗ್ ಅನ್ನ ಮಾಡಿದ್ರು. ಇನ್ನು ಆ ನಂತರ ಬ್ಯಾಟಿಂಗ್ ಆರಂಭ ಮಾಡಿದಂತಹ ಭಾರತ ಅದ್ಭುತವಾದಂತಹ ಬ್ಯಾಟಿಂಗ್ ಲೈನ್ಅಪ್ ಅನ್ನ ಹೊಂದಿತ್ತು. ಅದರಲ್ಲಿ 448 ರನ್ಗಳಿಗೆ 5 ವಿಕೆಟ್ ಅನ್ನ ಕಳೆದುಕೊಂಡು ಡಿಕ್ಲೇರ್ ಕೊಟ್ಟಿತ್ತು. ಇದರಲ್ಲಿ ಕನ್ನಡಿಗ ರಾಹುಲ್ 100 ರನ್ಗಳನ್ನ ಹೊಡೆದ್ರೆ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಧ್ರುವ್ ಜುರೇಲ್ ಕೂಡ 125 ರನ್ಗಳನ್ನ ಹೊಡೆದ್ರು. ಅದರ ಜೊತೆಗೆ ಆಲ್ ರೌಂಡರ್ ಜಡೇಜಾ ಒಂದು ಒಳ್ಳೆ ಫಾರ್ಮ್ ನ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ, 104 ರನ್ಗಳನ್ನ ಹೊಡೆದ್ರು. ಅದಾದ ನಂತರ ವೆಸ್ಟ್ ಇಂಡೀಸ್ ತನ್ನ 2ನೇ ಇನ್ನಿಂಗ್ಸ್ ಅನ್ನ ಆರಂಭ ಮಾಡುತ್ತೆ. 146 ರನ್ಗಳಿಗೆ ಆಲ್ ಔಟ್ ಆಗುತ್ತೆ. ಇಲ್ಲಿ ಸಿರಾಜ್, ಜಡೇಜಾ, ಕುಲ್ದೀಪ್ ಅದ್ಭುತವಾದ ಬೌಲಿಂಗ್ ಅನ್ನ ಮಾಡ್ತಾರೆ. ಸಿರಾಜ್ 3 ವಿಕೆಟ್ ನ ತಗೊಂಡ್ರೆ, ಜಡೇಜಾ 4 ವಿಕೆಟ್ ನ ತಗೊಳ್ತಾರೆ. ಕುಲ್ದೀಪ್ ಕೂಡ 2 ವಿಕೆಟ್ ನ ತೆಗೆದುಕೊಂಡ್ರೆ, ವಾಷಿಂಗ್ಟನ್ ಸುಂದರ್ ಕೂಡ 1 ವಿಕೆಟ್ ಅನ್ನ ಕಬಳಿಸ್ತಾರೆ. ಇದರೊಂದಿಗೆ ಭಾರತ 3 ದಿನಕ್ಕೆ ತನ್ನ ಗೆಲುವನ್ನ ಸಾಧಿಸಿದೆ. ಭಾರತದ ಪರವಾಗಿ ಜಡೇಜಾ ಅದ್ಭುತವಾದಂತ ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ನ ಕೊಟ್ರೆ, ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಕೂಡ ಭರ್ಜರಿಯಾದಂತಹ ಶತಕವನ್ನ ಹೊಡೆದು, ಇದರ ಜೊತೆಗೆ ಧ್ರುವ್ ಜುರೇಲ್ ಅವರ ವಿಕೆಟ್ ಕೀಪಿಂಗ್ ತುಂಬಾ ಇಂಪ್ರೆಸಿವ್ ಆಗಿ ಮೂಡಿ ಬಂದಿತ್ತು. ಇದರ ಜೊತೆಗೆ ಇನ್ನೂ 4-5 ಜನ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಗಳು ಏನ್ ಕಾಂಪಿಟೇಷನ್ ಕೊಡ್ತಾ ಇದ್ರು, ಅದಕ್ಕೆ ಧ್ರುವ್ ಜುರೇಲ್ ನಾನೇ ನಂಬರ್ 1 ಅನ್ನೋದನ್ನ ಮತ್ತೊಮ್ಮೆ ತೋರಿಸಿದ್ದಾರೆ. ಒಟ್ಟಾರೆ ಈ ಒಂದು ಟೆಸ್ಟ್ ನ ಸಂಪೂರ್ಣವಾದ ವಿವರವನ್ನ ನೋಡಿದ್ರೆ, ಭಾರತ ಬ್ಯಾಟಿಂಗ್, ಬೌಲಿಂಗ್, ಅದರ ಜೊತೆಗೆ ವಿಕೆಟ್ ಕೀಪಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಕೂಡ ಮುನ್ನಡೆಯನ್ನ ಸಾಧಿಸಿತು. ದುರ್ಬಲ ವೆಸ್ಟ್ ಇಂಡೀಸ್ ಜೊತೆಗೆ ಎಂತಹ ಗೆಲುವು ಭಾರತಕ್ಕೆ ಬೇಕಿತ್ತು, ಅದರ ಗೆಲುವು ಖಂಡಿತವಾಗ್ಲೂ ಭಾರತಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ದೀಪ್ತಿ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ.